ಲಕ್ಷ್ಮಣ ಸವದಿ ಅವರು ಬರೋದಕ್ಕೆ ಅಖಾಡ ರೆಡಿ ಆಗಿದೆ. ಈಗ ಸೋಮವಾರ ಬಹುತೇಕ ಅವರು ಲಕ್ಷ್ಮಣ ಸವದಿ ಬಿಜೆಪಿಗೆ ಸೇರ್ಪಡೆ ಆಗೋದು ಪಕ್ಕ ಅನ್ನೋದು ರಿಪಬ್ಲಿಕ್ ಕನ್ನಡದ ಅಥೆಂಟಿಕ್ ಮಾಹಿತಿ ಇದು. ಯಾಕಂತ ಹೇಳಿದ್ರೆ ನಮ್ಮ ಸೋರ್ಸ್ ಯಾವತ್ತೂ ಸುಳ್ಳಾಗೋದೇ ಇಲ್ಲ. ನಾವು ಹೇಳಿದ್ವಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತೇಳಿ, ಆದರೂ ಜಗದೀಶ್ ಶೆಟ್ಟರ್ ಇವತ್ತೇ ಅಂತ ಹೇಳಿದ್ವಿ, ಇವತ್ತೇ ಆದರೂ ದೆಹಲಿಯಲ್ಲಿ ಪಕ್ಷಕ್ಕೆ ಮರು ಸೇರ್ಪಡೆ ಬಹುತೇಕ ಫಿಕ್ಸ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಜನಾರ್ದನ್ ರೆಡ್ಡಿ ಮಂಗಳವಾರ ಅಥವಾ ಬುಧವಾರ ಜನಾರ್ದನ್ ರೆಡ್ಡಿ ಮತ್ತು ಲಕ್ಷ್ಮಣ ಸವದಿ ಇವರಿಬ್ಬರೂ ಕೂಡ ಬಿಜೆಪಿಗೆ ಬರೋದು ಖಚಿತ. ಸೋಮವಾರ ಲಕ್ಷ್ಮಣ ಸವದಿ ಅವರು ಬಿಜೆಪಿಗೆ ಬಂದರೆ ಮಂಗಳವಾರ ಅಥವಾ ಬುಧವಾರ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ಖಚಿತ ಮಾಹಿತಿ, ಉನ್ನತ ಮೂಲಗಳಿಂದ ಲಭ್ಯವಾಗಿರುವಂಥ ಮಾಹಿತಿ. ಜಗದೀಶ್ ಶೆಟ್ಟರ್ ಅವರು ಇವತ್ತೇ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂಥೇಳಿ ನಾವು ಬ್ರೇಕ್ ಮಾಡಿದ್ವಿ. ಜಗದೀಶ್ ಶೆಟ್ಟರ್ ಅವರು ಇವತ್ತೇ ಸೇರ್ಪಡೆ ಆದರೂ ಲಕ್ಷ್ಮಣ ಸವದಿ ಸೋಮವಾರ ಬಿಜೆಪಿಗೆ ಬರ್ತಾರೆ ಅನ್ನುವ ಮಾಹಿತಿ ಇದೆ. ಬಹುತೇಕ ಅವರು ಬರ್ತಾರೆ ಸೋಮವಾರ. ಬುಧವಾರ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನೋದ್ರ ಬಗ್ಗೆ ನಾವು ಸುದ್ದಿಯನ್ನು ತಿಳಿಸ್ತಾ ಇದ್ದೀವಿ. ಬುಧವಾರ ಅಥವಾ ಮಂಗಳವಾರ ಜನಾರ್ದನ್ ರೆಡ್ಡಿ ಕೂಡ ಬಿಜೆಪಿಗೆ ಬರ್ತಾರೆ. ಮೋದಿ ಅವರ ನಾಯಕತ್ವದಲ್ಲಿ ಬಿಜೆಪಿ ಈಗ ಬದಲಾಗಿದೆ. ಬಿಜೆಪಿ ಈಗ ಹೊಳೆಯುತ್ತಿದೆ, ಶೈನ್ ಆಗ್ತಾ ಇದೆ. ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ಮೋದಿ ಅವರ ನಾಯಕತ್ವವನ್ನು ಒಪ್ಪಿ ಬಿಜೆಪಿಯನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂಥ ಬಿಜೆಪಿಯ ಕಟ್ಟಾರ ಕೆಲ ಕಾರ್ಯಕರ್ತರು ಮತ್ತು ನಾಯಕರು ಎಲ್ಲರೂ ಕೂಡ ಬಿಜೆಪಿಗೆ ಬರೋದಕ್ಕೆ ವೇದಿಕೆ ಸಿದ್ಧವಾಗಿದೆ. ಅದರ ಮೊದಲ ಭಾಗವಾಗಿ ಅಥವಾ ಮೊದಲ ಹಂತವಾಗಿ ಜಗದೀಶ್ ಶೆಟ್ಟರ್ ಅವರು ಆಲ್ರೆಡಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಸವದಿ ಅವ್ರ ಜೊತೆಯಲ್ಲೂ ಕೂಡ ಒಂದು ಹಂತದಲ್ಲಿ ಮಾತುಕತೆ ಮುಗಿದಿದೆ. ಬಹುತೇಕ ಅವರು ಬರೋದು ಖಚಿತ. ಯಾವುದೇ ಸಚಿವ ಸ್ಥಾನದ ಆಮಿಷ ಒಡ್ಡಿದ್ರು ಕೂಡ, ಏನೇ ಹೇಳಿದ್ರು ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯಲ್ಲ ಅನ್ನೋದು ಮೇಲ್ನೋಟಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೋಮವಾರ ಬಹುತೇಕ ಅವರು ಹೈಕಮಾಂಡ್ ಅಂದರೆ ಬಿಜೆಪಿ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆ ಆಗಿ ಸೋಮವಾರ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಬಿಜೆಪಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಜಗದೀಶ್ ಶೆಟ್ಟರ್ ಅವರು ಕಟ್ಟರ ಬಿಜೆಪಿಗನಾಗಿದ್ದು ಅವರು ಕಾಂಗ್ರೆಸ್ಗೆ ಹೋಗಿ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಲಕ್ಷ್ಮಣ ಸವದಿ ಜನಾರ್ದನ್ ರೆಡ್ಡಿ ಅವರು ಕೂಡ ಬರೋದು ಬಹುತೇಕ ಖಚಿತ. ಜಗದೀಶ್ ಶೆಟ್ಟರ್ ಅವರು ಕೂಡ ಅದೇ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸಿಗೆ ಬಂದಿದ್ದೀನಿ, ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂತೇಳಿ. ಲಕ್ಷ್ಮಣ ಸವದಿ ಕೂಡ ಈಗ ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಕಾಂಗ್ರೆಸ್ ತೊರೆಯಲ್ಲ, ಬಿಜೆಪಿಗೆ ಹೋಗಲ್ಲ ನಾನು ಅಂತೇಳಿ. ಆದರೆ ಬದಲಾದ ರಾಜಕಾರಣದಲ್ಲಿ ಜಗದೀಶ್ ಶೆಟ್ಟರ್ ಅವರು ಆಲ್ರೆಡಿ ರಾತ್ರೋರಾತ್ರಿ ಡೆಲ್ಲಿಗೆ ಹೋಗಿ ಬಿಜೆಪಿ ಬಾವುಟವನ್ನು ಹಿಡಿದಾಯ್ತು. ಲಕ್ಷ್ಮಣ ಸವದಿ ಅವರ ಸರದಿ ಅವ್ರು ಹೇಳ್ತಾ ಇದ್ದಾರೆ, ನಾನು ಬಿಜೆಪಿಗೆ ಹೋಗಲ್ಲ ಅಂತೇಳಿ. ಆದರೆ ರಾಜಕಾರಣದಲ್ಲಿ ಯಾವುದು ಕೂಡ ಆಗಲ್ಲ ಅಂತೇಳಿ ಹೇಳಲಿಕ್ಕಾಗಲ್ಲ. ನಿಂತ ನೀರಲ್ಲ, ಹರಿತಾ ಇರುವಂಥ ನೀರು, ಏನು ಬೇಕಾದ್ರೂ ಆಗ್ಬೋದು. ಸವದಿ ಅಂತ ನಾಯಕರು, ಜಗದೀಶ್ ಶೆಟ್ಟರ್ ಅಂತ ನಾಯಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ ಯಾರು ಅಂದ್ಕೊಂಡಿದ್ರು. ಆದರೆ ಕಾಂಗ್ರೆಸ್ಗೆ ಹೋದ್ರು, ಜಗದೀಶ್ ಶೆಟ್ಟರ್ ವಾಪಸ್ ಬರ್ತಾ ಇದ್ದಾರೆ, ಬಂದಿದ್ದಾರೆ. ಲಕ್ಷ್ಮಣ ಸವದಿ ಕೂಡ ಬರ್ತಾರೆ ಅನ್ನೋದು ಬಿಜೆಪಿಯ ಒಂದಿಷ್ಟು ನಾಯಕರ ಮಾತು. ಆದರೆ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ತೊರೆಯಲ್ಲ ಅಂತೇಳಿ, ಬಿಜೆಪಿ ಸೇರಲ್ಲ ಅಂತೇಳಿ. ಆದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಏನು ಬೇಕಾದ್ರೂ ಆಗ್ಬೋದು. ಮೋದಿ ನಾಯಕತ್ವ ಏನು ಬೇಕಾದರೂ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಅವರೇ ಸಾಕ್ಷಿ. ಜಗದೀಶ್ ಶೆಟ್ಟರ್ ಸೇರಿದ್ರ ಬಗ್ಗೆ, ಬಿಜೆಪಿ ಸೇರಿರೋದ್ರ ಬಗ್ಗೆ ಲಕ್ಷ್ಮಣ ಸವದಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾವಿಬ್ಬರೂ ಕೂಡ ಒಟ್ಟಿಗೆ ಬಿಜೆಪಿಯನ್ನು ತೊರೆದ್ವಿ, ಆದರೆ ನಾನು ಮಾತ್ರ ಬಿಜೆಪಿಗೆ ಹೋಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರಿದರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಿಜೆಪಿ ಸೇರ್ಪಡೆ ಪ್ರಕ್ರಿಯೆ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಲಕ್ಷ್ಮಣ ಸವದಿ. ಶೆಟ್ಟರ್ ಯಾಕೆ ಬಿಜೆಪಿಗೆ ಹೋದ್ರು ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಶಾಸಕ ಲಕ್ಷ್ಮಣ ಸವದಿ ಹೀಗಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಲಕ್ಷ್ಮಣ ಸವದಿಯೂ ಕೂಡ ಬಿಜೆಪಿಗೆ ಬರ್ತಾರೆ ಎರಡನೇ ಹಂತದಲ್ಲಿ, ಎರಡನೇ ಆಪರೇಷನ್ನಲ್ಲಿ ಅನ್ನೋದು ಬಿಜೆಪಿಗರ ಏನು ಮಾತಾಗಿತ್ತು, ಅದಕ್ಕೆ ಲಕ್ಷ್ಮಣ ಸವದಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ನಾವು ಜೊತೆಯಾಗಿ ಬಂದ್ವಿ, ಆದರೆ ಈಗ ಕಾಂಗ್ರೆಸ್ಸನ್ನು ಬಿಟ್ಟು ಬಿಜೆಪಿಯನ್ನು ಸೇರಿದ್ದಾರೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಹೋಗೋದಿಲ್ಲ ಅನ್ನೋದನ್ನು ಲಕ್ಷ್ಮಣ ಸವದಿ ಹೇಳ್ತಾ ಇದ್ದಾರೆ. ಆದರೆ ಯಾವುದೂ ಕೂಡ ಆಗಲ್ಲ ಅಂತೇಳಿ ಹೇಳಿ ಸಾಧ್ಯವೇ ಇಲ್ಲ. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಬಿಜೆಪಿ ಬಿಡ್ತಾರೆ ಅಂತೇಳಿ ಯಾರು ಅಂದ್ಕೊಳ್ಳಿಕ್ಕೂ ಸಾಧ್ಯ ಇರಲಿಲ್ಲ ಕನಸಿನಲ್ಲೂ ಕೂಡ. ಆದರೆ ಬಿಜೆಪಿ ತೊರೆದಿದ್ದು ಆಯಿತು, ಕಾಂಗ್ರೆಸ್ ಸೇರಿದ್ದು ಆಯಿತು, ಅಲ್ಲಿ ಸೋತಿದ್ದು ಆಯಿತು, ಈಗ ಮತ್ತೆ ಬಿಜೆಪಿಗೆ ಬಂದಿದ್ದು ಆಯಿತು. ಲಕ್ಷ್ಮಣ ಸವದಿ ಅವರ ಸರದಿ ನೆಕ್ಸ್ಟ್. ಆದರೆ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ನಾನು ಹೋಗಲ್ಲ ಅಂಥೇಳಿ. ಆದರೆ ಏನು ಬೇಕಾದರೂ ಆಗ್ಬೋದು. ಸದ್ಯಕ್ಕಂತೂ ರಾತ್ರೋರಾತ್ರಿ ಜಗದೀಶ್ ಶೆಟ್ಟರ್ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಗೆ. ಇನ್ನೂ ಕೂಡ ಹಲವರಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದಿಷ್ಟು ಮ್ಯಾಸಿವ್ ಆಪರೇಷನ್ಗಳನ್ನು ಮಾಡೋದಂತೂ ಬಹುತೇಕ ಖಚಿತ. ಅದರಲ್ಲಿ ಜನಾರ್ದನ್ ರೆಡ್ಡಿ ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಲಕ್ಷ್ಮಣ ಸವದಿ ಅವರದ್ದು. ಲಕ್ಷ್ಮಣ ಸವದಿ ಈ ಹೊತ್ತಿಗಂತೂ ಹೇಳಿರೋದು
ನಾನು ಹೋಗಲ್ಲ ಅಂಥೇಳಿ. ನಾವು ಇದೇ 1 ತಿಂಗಳ ಹಿಂದೆ ಜಗದೀಶ್ ಶೆಟ್ಟರ್ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು ಆ ರೀತಿ ಆಲೋಚನೆ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ನೋಡಿ ಇವತ್ತು 25ನೇ ತಾರೀಕು ಜನವರಿ 25ನೇ ತಾರೀಕು ಜಗದೀಶ್ ಶೆಟ್ಟರ್ ಇದೇ 1 ತಿಂಗಳ ಹಿಂದೆ ಮಾತಾಡಿದಾಗ ಏನು ಹೇಳಿದ್ರು ನಿಮಗೆ ಗೊತ್ತು. ಆದರೆ ಇವತ್ತು BJPಗ ಜಗದೀಶ್ ಶೆಟ್ಟರ್. ಈ ಅಯೋಧ್ಯೆಯಲ್ಲಿ ಈ ಒಂದು 7 ತಿಂಗಳ ಸಮಯ ಕಳೆದಿದ್ದು ನನ್ನ ಜೀವನದ ಒಂದು ಅತಿ ಸುಂದರವಾದ ಸಮಯ ಅಂತ ಹೇಳ್ಬೋದು. ರಾಮನವರಿಗೆ ಆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತಹ ಭಾಗ್ಯವು ಕೂಡ ನಮಗೆ ಒದಗಿ ಬಂದಿದೆ. ಆನಂದ ಆನಂದ ಪರಮಾನಂದ. ರಾಮನ ಪ್ರಭಾವ ಹನುಮಂತನ ಪ್ರಭಾವ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನಮಾನಸದಲ್ಲಿ ಬೀರಿದೆ. ಭಗವಾನ್ ಆಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.